ಮಕ್ಕಳು ಎಲ್ಲ ಯಾರದಲ್ಲ, ಸಿದ್ಧಾರೂಢ ತಾಯಿ ತಂದೆ ಸಾಧುಗಳೇ ನಮ್ಮ ಬಳಗದ ಮಂದಿ ಅನ್ನೋಂಗ ನಮ್ಮದೆಲ್ಲ ಜನ್ಮ ಜನ್ಮಾಂತರದ ಸಂಬಂಧ ಇರ್ತೈತಿ. ಆ ಸಂಬಂಧ ಹಿಂಗೆ ಯಾವ ರೂಪದ ಒಳಗರ ಕರ್ಕೊಂಡು ಬರ್ತೈತಿ. ಮೈಂದರ್ಗಿಗೆ ಪ್ರವಚನಕ್ಕೆ ಇದ್ವಿ, ಅವಾಗ ಇಲ್ಲಿ ಭಕ್ತರು ನಿನ್ನೆ ಬಂದು ಭಿನ್ನ ಮಾಡಿದ್ರು. ನಿಮ್ಮ ಕಾರ್ಯಕ್ರಮದ್ದು ಇಲ್ಲಿ ಗುಡಿದು ತಳದಿಂದ ಹಿಡಿದು ನೋಡ್ಕೋತಾನೆ ಬಂದಿದ್ದೀವಿ. ಅಪ್ಪವ್ರದು ಪಾಯ ಹಾಕಿದ ಪಾಯ ಪೂಜೆಗೆ ಸುಶಾಂತ್ ಅವರದು ಬಂದಿದ್ದು ಅದೆಲ್ಲ ಅಲ್ಲಿಂದ ಇಲ್ಲಿ ತನ ಮೊಬೈಲ್ದಾಗ ನೋಡ್ಕೊಂತ ಬಂದಿದ್ವಿ. ಬಹುತೇಕ ನಮ್ಮನ್ನು ನಿಮ್ಮನ್ನು ಕೂಡಿಸಿದ್ದ ಮೊಬೈಲ್. ಇಲ್ಲಿ ಬಹಳ ಜನ ಭಕ್ತರು ಅರ್ಜುನ ಚರಿತ್ರೆ ಯೂಟ್ಯೂಬ್ದೊಳಗೆ ನೋಡ್ಕೊಂತಿದ್ದು ಹಿಂಗೆ ಸಂಪರ್ಕದೊಳಗೆ ಬಂದರು. ಇಲ್ಲಿ ಕೆಲವು ಜನ ನಮ್ಮ ಜೋಡುಕುರುಳಿ ಮಠಕ್ಕೂ ಬಂದಿದ್ರು. ಆ ಸಂಬಂಧ ಇಲ್ಲಿಗೆ ಕರ್ಕೊಂಡು ಬಂದು ಕೂಡಿಸ್ತು. ಭಾಳ ಸಂತೋಷ ಆಯ್ತು. ಅಜ್ಜನ ಗುಡಿ ನೋಡಿ ಎಷ್ಟು ಮಜಬೂತ್ ಆಗೈತೆ, ಎಷ್ಟು ಬಂದೋಬಸ್ತ್ ಆಗೈತೆ ಅಂದ್ರೆ ನೋಡ್ಲಿಕ್ಕೂ ಸುಂದರ ಆಗೈತಿ. ಕಟ್ಟಡನೂ ಕೂಡ ಸೂರ್ಯ ಚಂದ್ರ ಇರೋ ತನ ಇರುವಂಗೆ ಶಾಶ್ವತವಾದಂಥ ಕೆಲಸ ಆಗೈತಿ. ಸಿಮೆಂಟ್ನಾಗ ಮಾಡಿದ್ವಿ ಅಂದ್ರೆ ಭಾಳ ಮಾಡಿ 50-100 ವರ್ಷದಾಗ ಉದರಾಗ ಚಲೋ ಮಾಡ್ತಾವ. ಆದರೆ ನೀವೆಲ್ಲ ಶ್ರಮ ವಹಿಸಿ ಅದ್ಭುತವಾದ ಕೆಲಸ ಮಾಡಿದ್ದೀರಿ. ಅಜ್ಜಗೆ ಏನು ಇದ್ರೊಳಗೆ ದುಡ್ಕೊಂಡಿದ್ದೀರಿ, ತನು ಮನದಿಂದ ಮತ್ತು ಧನದಿಂದ ಯಾರ್ಯಾರು ಅಜ್ಜಗೆ ದುಡಿದಿರಿ, ಯಾರ್ಯಾರು ಕೊಟ್ಟಿರಿ, ಅದರ ಫಲವನ್ನು ಸದ್ಗುರುನಾಥ್ ನಿಮಗೆ ಕೊಟ್ಟೇ ತೀರ್ತಾನ. ಯಾಕಂದ್ರೆ ನಾವೇ ಯಾರ್ದು ಬಾಕಿ ಇಟ್ಕೊಳಂಗಿಲ್ಲ, ಮುಯಿ ತೀರಿಸ್ತೀವಿ ನಾವು. ಅವ್ರು ನಮಗೆ ಆಯಾರು ಮಾಡ್ಯಾರ, ನಾವು ಅವ್ರಿಗೆ ಆಯಾರು ಮಾಡತ್ತೀವಿ. ಆದ್ರೆ ಸದ್ಗುರುನಾಥ ಬಹಳ ದೊಡ್ಡ ಆಯಾರು ಮಾಡ್ತಾನ. ಅವ್ನು ನಮ್ಮದು ನಾವು ಹೆಂಗೆ ಮಾಡ್ತೀವಿ, ಕೊಟ್ಟಷ್ಟೇ ಹೊಳ್ಳಿ ಬರಿಸಿ ಬರ್ತೀವಿ. ಆದರೆ ಅವನದು ಡಿಪಾಸಿಟ್ ಬಡ್ಡಿ ಭಾಳ ದೊಡ್ಡದೈತಿ. ಪ್ರೀತಿಗೆ ಇದನ್ನೆಲ್ಲ ಮಾಡೋದು. ಅವನೇನು ಬಯಲ ಅತಿಥಿ ಇದ್ದಾನ, ಅವನಿಗೆ ಗುಡಿಗುಂಡಾರದ ಅವಶ್ಯಕತೆ ಇಲ್ಲ. ಅವನು ಬಯಲು, ಅವನು ಬ್ರಹ್ಮಾಂಡದ ತುಂಬ ವ್ಯಾಪಿಸಿರೋ ಚೇತನಕ್ಕೆ ಗುಡಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಮ್ಮ ಪ್ರೀತಿಗೆ ನಾವು ಕಟ್ಟೋದು. ಅವನಿಗೆ ಕಟ್ಟಿದ್ರೆ ನಮಗೆ ನೆರಳು ಮಾಡ್ತಾನೆ. ಅವನಿಗೆ ಆರತಿ ಬೆಳಗಿದ್ರೆ ನಮ್ಮ ಜೀವನದೊಳಗೆ ಬೆಳಕು ಕೊಡ್ತಾನೆ. ಅವನಿಗೆ ನೈವೇದ್ಯ ಮಾಡಿದ್ರೆ ನಮಗೆ ಅನ್ನಕ್ಕೂ ಕೊರತೆ ಬರೋದಿಲ್ಲ. ಅವನಿಗೆ ಚಾಮರ ಛತ್ರಿ ಹಿಡಿದ್ರೆ ನಮ್ಮ ವೈಭವ ಹೆಚ್ಚಾಗ್ತವೆ. ಅವನಿಗೆ ಜೈಕಾರ ಹಾಕಿದ್ರೆ ನಮಗೆ ಜಯ ಆಗ್ತದೆ. ಇದೆಲ್ಲ ಭಕ್ತಿಯನ್ನ ಸಮರ್ಪಣೆ ಮಾಡಲಿಕ್ಕಿರುವಂತ ಒಂದು ದಾರಿ. ಹೆಂಗಾರ ಮತ್ತೆ ತೋರಿಸ್ಬೇಕಲ್ಲ ಭಕ್ತಿನ. ಒಣ ಭಕ್ತಿ ಮಾಡಿದ್ರೆ ಬಾಯಾಗಿನ ಭಕ್ತಿ ಅದು ಕೆಲಸ ಮಾಡೋದಿಲ್ಲ. ಮಾತಿನಲ್ಲಿಪ್ಪುದೇ ಭಕ್ತಿ, ನೀಡಿ ಧನಸವಯದನ್ನಕ್ಕ. ಮಾತಿನಲ್ಲಿಪ್ಪುದೇ ಭಕ್ತಿ, ಮಾಡಿ ತನು ಸವಯದನ್ನಕ್ಕ ಅಂತ ಹೇಳ್ಯಾರ. ಮಾತಿನಾಗ ಭಕ್ತಿ ಮಾಡೋದು ದೊಡ್ಡದಲ್ಲ, ಕೃತಿ ಒಳಗೆ ಬರಬೇಕು. ಹಂಗೆ ಪ್ರೇಮ ಮಾಡಕ್ಕೆ ಹಚ್ತದೆ. ಬೀದರಪ್ಪೂರು ಯಾವಾಗ ಹೇಳ್ತಿರ್ತಾರೆ, ಗಂಡನ ಮೇಲೆ ಭಾಳ ಜೀವಿದ್ಲಂದ್ರೆ ಗಂಡ ಬಂದ ಕೂಡಲೇ ಓಡಾಡ್ಬೇಕು ಹೆಣ್ಮಗ್ಳು. ಕಾಲಿಗೆ ನೀರು ತರಬೇಕು, ಅವನಿಗೆ ನಾಷ್ಟ ಚಾ ವ್ಯವಸ್ಥೆ ಮಾಡಿದ್ಲಂದ್ರೆ ಗಂಡನ ಮೇಲೆ ಜೀವ ಅದಾಳ. ಹಂಗೆ ಕಾಲ್ ಮೇಲೆ ಕಾಲ ಕುಂತ್ಲು ಗಂಡನ ಕಡೆ ಕೇರ್ ಇಲ್ಲ ಅಂದ್ರೆ ಆಕೆ ಪ್ರೀತಿ ಇಲ್ಲ ಅಂತ. ಹಂಗೆ ನಾವು ಅಜ್ಜನ ಮೇಲೆ ಪ್ರೀತಿ ಇದೆ ಒಂದಾಗ ಏನಾರ ಮಾಡಕ್ಕೆ ಹಚ್ಚತೈತದ, ಸುಮ್ ಕುಂದ್ರ ಕೊಡಂಗಿಲ್ಲ. ಶಹಜಹಾನ್ ಆಕಿ ಮಮತಾಜನ ಮೇಲೆ ಪ್ರೀತಿ ಭಾಳ ಹೆಚ್ಚಾಗಣ ತಾಜ್ ಮಹಲ್ ಕಟ್ಟಿದ್ನಂತವ ಹೆಂಡತಿ ಮೇಲಿನ ಪ್ರೀತಿಗೆ. ಹಂಗೆ ನಾವು ನಮ್ಮ ಅಜ್ಜನ ಮೇಲಿನ ಪ್ರೀತಿಗೆ ಗುಡಿ ಕಟ್ಟಿವಿ. ಅದು ಪ್ರೀತಿಯನ್ನು ವ್ಯಕ್ತಪಡಿಸುವಂತ ಸಾಧನ. ಮತ್ತೆ ಕಟ್ಟಿವಿ ಅನ್ನೋದನ್ನು ಕೂಡ ಸುಳ್ಳೆ, ನಾವು ಕಟ್ಟಿದಂಗೆ ಆಗ್ತತಿ. ಅದರ ಪ್ರತಿಯೊಂದು ಹಂತದೊಳಗೂ ಅವನೇ ಪ್ರೇರಕ, ಅವನೇ ಎಲ್ಲರ ಮನುಷ್ಯನ್ಯಾಗ ಹೊಕ್ಕು ಅದನ್ನೆಲ್ಲ ಮಾಡಕ್ಕೆ ಹಚ್ಚವನು ಅವನೇ. ತನ್ನ ಕಾರ್ಯವನ್ನು ತಾನೇ ಮಾಡ್ಕೊಂತಾನ. ಮಂಗಗಳು ಸೇತುವೆ ಕಟ್ಟಿದ್ವು ಅನ್ನಂಗೆ ಅನಿಸ್ತತಿ. ಆದರೆ ರಾಮನ ಶಕ್ತಿ ಇಲ್ಲದೆ ಮಂಗಗಳಿಗೆ ಸೇತುವೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹೆಂಗೋ ಹಂಗೆ ಸಿದ್ಧಾರೂಢಪ್ಪನ ಶಕ್ತಿ ಇಲ್ಲದೆ ನಾವು ಮಾಡ್ತೀವಿ ಅನ್ನೋದು ಅದು ಭ್ರಮೆ. ಅಜ್ಜ ಇದ್ದಾಗ ಸಮಾಧಿ ಮಂದಿರ ಕಟ್ಟಡ ನಡೆದಾಗ ಗೋಪನ ಕೊಪ್ಪದ
ವಡ್ರ ಹುಚ್ಚಪ್ಪ ಅಂತ ಅವನೇ ಮುಖ್ಯ ಮೇಸ್ತ್ರಿ. ನಾಳೆಗೆ ಏನು ಮಾಡ್ತೀರಪ್ಪ ಅಂತ ಕೇಳಿದ್ರು ಅಜ್ಜೋರು. ಪ್ರತಿದಿನ ವರದಿ ನಾಳೆದು ಏನೋ ಚರ್ಚೆ ಹಾಕಿ, ನಾಳೆ ಮ್ಯಾಲಿಂದ ಚಪ್ಪಡಿಗಲ್ ಕುಂದ್ರಿಸ್ತೀವಪ್ಪ ಅಂತ. ಅದು ಹಾವಿಂದ ಡಿಸೈನ್ ಐತಿ ನೋಡ್ರಿ. ಹಾವು ಸೊಳ್ಳ ಬೆಳ ಅಜ್ಜನ ಅಭಿಷೇಕ ಮಾಡೋ ಮೂರ್ತಿ ತಲೆ ಮೇಲೆ ಐತದ. ಅದನ್ನ ಸ್ಕೆಚ್ ಹಾಕಿದ್ದು ಸಿದ್ಧಾರೂಢ್ರಿ. ಅದನ್ನ ಹೆಂಗ ವಿಭೂತಿ ತಗೊಂಡು ಹೆಂಗ್ ಸ್ಕೆಚ್ ಹಾಕ್ಯಾರಂದ್ರ, ನಾವು ಕಲಾವಿದರು ಯಾರು ಮಾಡಿದ್ರೆ ಹಿಂಗೆ ಬರೆದು ಬಿಟ್ಟು ಮುಟ್ಟಿ ತೆಗೆದು ಮಾಡಿದ್ರು. ಅವರು ಬಾಲಕ್ಕೆ ಚಲೋ ಮಾಡಿದ್ರು ಹಿಂಗ ಬರೆಯಾಕ ವಿಭೂತಿ ತಗೊಂಡು. ಹೊಳ್ಳಿ ಹೆಡಿಗೆ ಹೋಗೋತನ ಎಲ್ಲೂ ಇಟ್ಟು ವಿಭೂತಿ ಮ್ಯಾಲ ತೆಗೆದಿಲ್ಲ, ಒಂದೇ ಪೆಟ್ಟಿಗೆ ಮತ್ತೆ ಅಳಿಸಿಲ್ಲ. ಸ್ವತಃ ಸಿದ್ಧಾರೂಢರು ಅದನ್ನ ಸ್ಕೆಚ್ ಮಾಡಿದ್ದದು ಮ್ಯಾಲಿಂದ, ಅದು ಹಾವಿಂದು. ಅದೇ ಚಪ್ಪಡಿ ಕಲ್ಲು ಮ್ಯಾಲೆ ಎಳಿಯೋದಿತ್ತು ಮರುದಿನ. ನಾಳೆಗೆ ಅದನ್ನ ಎಳಿತೀವಪ್ಪ ಅಂದಾಗ ಸಿದ್ಧಾರೂಢರು ನಕ್ರಂತ. ಯಾಕೆ ನಕ್ರು ಅನ್ನೋದು ಅವ್ರಿಗೆ ಅರ್ಥ ಆಗಲಿಲ್ಲ. ಇವ್ರೇನು ಎಳಿತಾರಂತ ಅದು ಒಳಗೆ, ಅವ್ರು ಎಳೆಯಲ್ಲ, ಅವ್ರು ಒಳಗೆ ಹೊಕ್ಕು ಅದನ್ನ ಹೆಂಗೋ ಪ್ರಯತ್ನ ಮಾಡಿ ಹಗ್ಗ ಕಟ್ಟಿ. ಅವಾಗೆಲ್ಲ ಕ್ರೇನು ಇವೆಲ್ಲ ಏನು ಇದ್ದಿದ್ದಿಲ್ಲ. ಎಲ್ಲರೂ ಮನುಷ್ಯ ಶಕ್ತಿಯಿಂದನೇ ಹಗ್ಗ ಕಟ್ಟಿ ಗಡಿ ಹಚ್ಚಿ ಎಳೆದು ತೆಗಿತಾ ಇರುವಾಗ ಒಮ್ಮಿಂದೊಮ್ಮೆ ಹಗ್ಗ ಹರಿದು ಬಿಡ್ತು. ಅವು ಭಾರಕ್ಕೆ ಹಗ್ಗ ಹರಿದು ಒಂದು ಕೂದಲು ಎಳೆಯಷ್ಟು ಅಟ್ಟ ಹಿಡಿದೈತೆ. ಸಿದ್ಧಾರೂಢಪ್ಪವ್ರು ಅಲ್ಲೇ ಇದ್ರು. ಅದು ಹರಿದದ್ದು ಮೊದಲು ಅವರೇ ನೋಡಿದ್ದು. ತಕ್ಷಣ ಓಡಿ ಹೋಗಿ ಅದ್ರ ಕೆಳಗೆ ನಿಂತರು ಸಿದ್ಧಾರೂಢರು. ಅಪ್ಪ ಬೀಳ್ತತ್ ಹರ್ಕೊಂಡು ಸರಿರಿ ಅಂದ್ರೆ ಅದು ಬೀಳೋದಿಲ್ಲ ಅಂದ್ರಪ್ಪ ಅವ್ರು. ಹೊರಗ ಅಲ್ಲಿ ಏನ್ ನಿಂತ್ರಲ್ಲ, ಹರಿದತ್ ಹಗ್ಗ ಕರೆ ಕೆಳಗೆ ಬೀಳಲಿಲ್ಲ ಅಪ್ಪನ ಶಕ್ತಿಯಿಂದ. ಕೋತಿಗಳು ಸೇತುವೆ ಕಟ್ಟಿದ್ವನಪ್ಪ ಅಂತ ಕೇಳಿದ್ರೆ ಸಿದ್ಧಾರೂಢ, ಅದು ಯಾರ ಶಕ್ತಿಯಿಂದ ನಿಂತಿತ್ತಂದ್ರ ಅಂತರಕ್ಕೆ ಹಂಗೆ ನಿಂತಿತ್ತದು ಚಟ್ಪಡಿ ಕಲ್ಲು. ಆಮೇಲೆ ಅಪ್ಪವ್ರು ಕೈ ಹಿಂಗೆ ಹಿಡಿದಿದ್ರು ಮ್ಯಾಲ. ಅಪ್ಪವರು ಅವಾಗ ಗೋವರ್ಧನಗಿರಿಯನ್ನು ಕೃಷ್ಣ ಎತ್ತಿದ ಪ್ರಸಂಗ ನೆನಪಿಗೆ ಬಂತಂತೆ ಎಲ್ಲ ಭಕ್ತರಿಗೆ. ಅವರು ಇದ್ದದ್ದು ಬಹಳ ಬಡಕ ಸಿದ್ಧಾರೂಢಾಚ. ಅವ್ರು ಹಿಂಗೆ ಕೈ ಹಿಡಿದ್ರೆ ಅಂತ ಕಲ್ಲು ನಿಲ್ತತೆ, ಅದು ಸಾಧ್ಯ ಇಲ್ಲ. ಅದು ಅವರ ಚೇತನ, ಅವರ ಶಕ್ತಿ. ಆಮೇಲೆ ಎಲ್ಲರೂ ಕೂಡ ಹಗ್ಗ ಕಟ್ಟಿ ಮತ್ತೆ ಮೂಲ ಜಗಕ್ಕೆ ನಿಲ್ಲಿಸಿದ್ರು ಅಂತ ಪ್ರಸಂಗ ಬರ್ತದೆ. ಇದು ಯಾಕೆ ಹೇಳಿದೀವಿ ಅಂದ್ರೆ ಆ ಸಮರ್ಥ ಸದ್ಗುರುನಾಥನ ದಯೆಯಿಂದ ಎಲ್ಲ ನಡೀತೈತಿ. ಇಲ್ಲೂ ಪವಾಡ ಆಗೈತಂತ ಹೇಳಿದ್ರು ನಮಗೆ. ಅವರು ಹಳೆ ಕಲ್ಲನ್ನೇ ಮ್ಯಾಲ ಜೋಡ್ಸಕ್ ಹೋದ ಸ್ವತಃ ಅಜ್ಜ ಬಂದು ಹಳೇದ್ ಬ್ಯಾಡ ಅಂತ ತೆಗೆದವ್ರು. ಮತ್ತ್ಯಾಕೆ ಹಳೇದ್ ಹಾಕ್ತಿ ಅಂತ ಹೇಳಿದ್ದಕ್ಕೆ ಸ್ವಂತ ಖರ್ಚಿನ ಮ್ಯಾಲ ಕಟ್ಟಿದ್ರು ಅಂತ ಹೇಳಿದ್ರು. ಒಳ್ಳೆ ಗೌಂಡಿಯರು ನಿಮಗೆ ಸಿಕ್ಕಾರ, ಒಳ್ಳೆ ಕೆಲಸ ಮಾಡ್ಯಾರ, ಬಹಳ ಚಂದ ಆಗೈತಿ. ಅಜ್ಜನ ಮೂರ್ತಿ ಪ್ರತಿಷ್ಠಾಪನೆಗೆ ನಾವು ಅಪ್ಪವ್ರ ಜೊತೆಗೆ ಬರ್ತೀವಿ. ಆವಾಗ ವಿಶೇಷ ಮಾತಾಡೋಣ. ಸುಮ್ಮನೆ ಇದು ಪ್ರವಚನದ ಸಮಯ ಅಲ್ಲ. ಅವ್ರು ನಿಮ್ಮ ಪ್ರೀತಿಗೆ ಹಿಂಗ ಸಹಜ ಬಂದು ಹೋಗೋಣ ಅಂತ ಬಂದ್ವಿ. ನಿಮ್ಮೆಲ್ಲರ ಭಕ್ತಿ ಪ್ರೀತಿ ನೋಡಿ ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ಸದ್ಗುರುನಾಥ ಸಕಲ ಸನ್ಮಂಗಳು ಉಂಟು ಮಾಡಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀವಿ. ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ